ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಿದ್ದು ಸಿದ್ದು ಲೋ ಸಿದ್ದೇಗೌಡ ಮಾತಾಡ್ಲಾ ನಿಂತ ಏನೋ ಹೇಳ್ಬೇಕಲ್ಲ. ಸಿದ್ದು ನಿನ್ ಜೊತೆ ಮಾತಾಡ್ಬೇಕು. ಇದೇನ್ ಮಾಡಿದ್ರಲ್ಲ ನಿಮ್ಗೆ? ಅಣ್ಣ ನಾವೇ ಕುಡಿಬೇಡ ಅಂತ ಮಗಿಗೆ ಹೇಳ್ದಂಗೆ ರೇಪ್ ವಾಟರ್ ಕುಡಿದು ಬಿಟ್ರು. ನನ್ನ ಮಕ್ಕಳ ನಿಮ್ಮಿಬ್ಬರು ಕುಡಿಸಿದ್ರ ಬುಡ್ಡಿಕ್ಲ ಸಿದ್ದು 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 ಎದ್ದೊಳ್ಳ ಕಣ್ಬಿಡ್ಲಾ ನಿಂತ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಲ್ಲ. ಮಾತಾಡಲ್ಲ ಸಿದ್ದು, ಮಾತಾಡಪ್ಪ. ಸಿದ್ದು ಅಣ್ಣ ನೀವಲ್ಲ ಆ ಬ್ರಹ್ಮ ಬಂದ್ರು ಇವ್ರು ಎದಳಕ್ಕಿಲ್ಲ ಕಣ ಬಿಡಿ. ಇಲ್ಲ ಕಂಡ್ರಲ್ಲ, ಇವನು ಪ್ರಜ್ಞೆ ಬರಗಂಟ್ಲು ನಾನು ಎಲ್ಲೂ ಹೋಗೋದಿಲ್ಲ. ಇವನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಂಡ್ರಲ್ಲ. ಸಿದ್ದು ನೀವು ಹೋಗಲ್ಲ ಬಿಡ್ರಲ್ಲ ಗಾಡಿಯಾ? ಮೇಡಮ್ ಅವರೇ, ನಿನ್ನ ಬಿಟ್ಟು ಬದುಕೋಕ್ಕೆ ಶಕ್ತಿ ಆಗಿಲ್ಲ ಮೇಡಮ್ ಅವರೇ. ಅರೆ, ಇಷ್ಟೊತ್ತಲ್ಲಿ ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ನನ್ನ ಹಾಗೆ ಇವನಿಗೂ ನಿದ್ದೆ ಬರ್ತಿಲ್ಲ ಅಂತ ಅನ್ಸುತ್ತೆ. ಪಾಪ ಹೇಗೆ ಬರುತ್ತೆ? ನಾನು ಯಾವಾಗ ಎಲ್ಲಿ ದಾಳಿ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಭಯ ಆಗ್ತಿರಬೇಕು. ಹಾಯ್ ಬ್ರೋ. ಸಾರಿ. ಹಾಯ್ ಸರ್. ಏನನ್ನ ನಿದ್ದೆ ಮಾಡಿಲ್ವಾ? ನನ್ನ ವಿಷಯ ಬಿಡು, ನಿನಗೆ ನಿದ್ದೆ ಬಂದಿಲ್ವಾ? ನನಗೆ ನಿದ್ದೆ ಮಾಡೋದು ಗೊತ್ತು, ನಿದ್ದೆ ಹೇಗೆ ಕೆಡ್ಸೋದು ಅಂತಲೂ ಗೊತ್ತು. ವಿಲ್ಲನ್ನೇ ಇಷ್ಟೊಂದು ವಿಜೃಂಭಿಸ್ತಿರ್ಬೇಕಾದ್ರೆ ಅದನ್ನು ಮಟ್ಟ ಹಾಕೋದಕ್ಕೆ ಹೀರೋ ಓಡಾಡ್ತಾನೆ ಇರಬೇಕಲ್ವ ಸರ್? ನೀನು ಹೀರೋನಾ? ಗೊತ್ತಿಲ್ಲದೆ ಇರೋರ ವಿಷಯಕ್ಕೆ ಮೂಗು ತೂರಿಸೋ ಎಳೆ ಮಗು ನೀನು. ಇವರ ಚೈಲ್ಡ್ ವಿಶ್ವ. ಇಂದಿನ ಚೈಲ್ಡ್ಗಳೇ ಮುಂದಿನ ಹೀರೋಗಳು ಸರ್. ಯಾಕೆ ಸರ್, ನಿಮಗೆ ಗೊತ್ತಿಲ್ವಾ? ಹೇಳೋ, ಏನೇನೋ ಮಾತಾಡಿ ನನಗೆ ಕೋಪ ಬರೆಸ್ಬೇಡ. ಏನಕ್ಕೆ ಫೋನ್ ಮಾಡಿದ್ಯಾ ಅದನ್ನು ಹೇಳು. ಸರ್, ನೀವು ನಿದ್ದೆ ಮಾಡದೆ ಜಾನು ಎಲ್ಲಿದ್ದಾಳೆ, ಅವಳನ್ನ ಹೇಗೆ ಕಂಡು ಹಿಡಿಬೇಕು ಅಂತ ಮನಸ್ಸಲ್ಲೇ ಮಣ್ಣಿಗೆ ತಿಂತಾ ಇರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತು ಸರ್. ಅದಕ್ಕೆ ಫೋನ್ ಮಾಡಿದೆ. ಕಳೆದೋಗಿರೋದನ್ನ ಮತ್ತೆ ಪಡ್ಕೊಳ್ಬೇಕಮ್ಮ. ಅದಕ್ಕೆ ಯಾರೋ ತಾತನ ಕಳಿಸಿ ತನ್ನ ಮೊಮ್ಮಗಳನ್ನ ಕಳ್ಕೊಂಡಿದ್ದೀನಿ ಅಂತ ಎಮೋಷ್ನಲ್ ಡ್ರಾಮಾ ಮಾಡಿಸಿ ಹುಡುಕ್ಸೋ ಪ್ರಯತ್ನ ಪಟ್ಟ. ಏನಂತ ಹೇಳಿದೆ ವಿಶ್ವ? ಜಾನ್ವಿರನ್ನು ಹುಡ್ಕೋಕ್ಕೆ ಮುದುಕನ್ನು ಕಳಿಸಿದ್ದ. ಜಾನ್ವಿಯವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ವಿಶ್ವ, ನಾನು ಯಾವ ಮುದುಕನ್ನು ಕಳಿಸ್ಕೊಟ್ಟಿಲ್ಲ. ನನಗೆ ಅವ್ರನ್ನ ಹುಡ್ಕೋ ತಾಕತ್ತಿದ್ದಾಗ ಬೇರೆಯವ್ರನ್ನ ಯಾಕೆ? ಸರ್, ನೀವು ಹೇಳ್ತಾ ಇರೋದನ್ನ ಗಮನಿಸ್ತಿದ್ರೆ ನೀವು ಯಾರೋ ತಾತನ್ನ ನಮ್ಮ ಮನೆಗೆ ಕಳಿಸಿಲ್ಲ. ಆ ತಾತನ ಗೆಟಪ್ಪಲ್ಲಿ ನೀವೇ ಬಂದಿದ್ರಿ ಅಂತ ನನಗೆ ಅನ್ನಿಸ್ತಾ ಇತ್ತು. ನಿಜ ಅಲ್ವಾ ಸರ್? ನೋಡು ವಿಶ್ವ, ಸುಮ್ಮನೆ ಏನೇನೋ ಹೇಳಿ ನಂಗೆ ಕೋಪ ಬರೆಸ್ಬೇಡ. ನಾನು ಅಲ್ಲಿಗೆ ಯಾರನ್ನು ಕಳಿಸ್ಕೊಟ್ಟಿಲ್ಲ ಅಷ್ಟೇ. ಸರ್, ನೀವು ಸುಳ್ಳು ಹೇಳೋದ್ರಲ್ಲಿ ಕಿಂಗ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ನೀವು ಈ ಥರ ಗೆಟಪ್ ಹಾಕ್ಕೊಂಡು ಬಂದು ಇಷ್ಟೆಲ್ಲ ಎಫರ್ಟ್ಸ್ ಹಾಕೋದು ನನಗೆ ಸರಿ ಅನ್ನಿಸ್ತಿಲ್ಲ ಸರ್. ಅದಕ್ಕೆ ನಿಮಗೆ ಏನು ಬೇಕು ಅದನ್ನು ನಾನೇ ಕೊಟ್ಬಿಡ್ತೀನಿ. ಅಂದರೆ ಜಾನು ಎಲ್ಲಿದ್ದಾಳೆ ಅಂತ ನಾನೇ ತೋರಿಸ್ತೀನಿ. ನೋಡು ವಿಶ್ವ, ಸುಮ್ಮನೆ ಏನೇನೋ ಹೇಳಿ ನನ್ನ ಕೋಪ ಬರೆಸ್ಬೇಡ. ಇವತ್ತು ಜಾನ್ವಿಯವರು ನನ್ನ ಪಕ್ಕದಲ್ಲೇ ಇದ್ರು, ಜಸ್ಟ್ ಮಿಸ್ ಆದರು. ಇಲ್ಲಿ ಅವ್ರು ನನ್ನ ತೋಳ್ನಲ್ಲಿ ಇರ್ತಾ ಇದ್ರು. ಜಯನ್ ಸರ್, ನಿಜ ಹೇಗೆ ಬಾಯ್ ಬಿಡ್ಸೋದು ಅಂತ ಹೀರೋಗೆ ಮಾತ್ರ ಸರ್ ಗೊತ್ತಿರೋದು. ನೋಡಿದ್ರ, ನೀವೇ ಒಪ್ಕೊಂಡ್ರಿ ಗೆಟಪ್ ಹಾಕೊಂಡು ಬಂದಿದ್ದು ನೀವೇ ಅಂತ. ನಿಮ್ಗೇನು ಸರ್, ಜಾನು ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು ಅಷ್ಟೇ ತಾನೆ. ನಾನು ತೋರಿಸ್ತೀನಿ ಸರ್, ನಾನೇ ಹೇಳ್ತಿದ್ದೀನಲ್ಲ. ಯಾಕೆ ವಿಶ್ವ, ನಾನು ಎದುರು ನಿಂತು ಸೋತ್ ಬಿಡ್ತೀನಿ ಅಂತ ಈಗಲೇ ಭಯ ಶುರುವಾಗಿ ಹೊಸ ನಾಟಕ ಆಡ್ತಾ ಇದೆಯಾ? ಬೇಡ, ಜಾನ್ವಿಯವ್ರು ಎಲ್ಲಿದ್ರು ಅವ್ರು ಹುಡ್ಕೊಳ್ಳೋ ತಾಕತ್ತು ನನಗಿದೆ, ನಾನು ಹುಡುಕೋತೀನಿ. ಸರ್, ಜಾನು ನಾನೇ ತೋರಿಸ್ತೀನಿ ಅಂತ ಹೇಳಿದ್ಮೇಲೆ ಯಾಕೆ ಸರ್ ಇಷ್ಟೊಂದು ಡೌ ಮಾಡ್ತಾ ಇದ್ದೀರಾ? ಈಗೇನು ಅವಳು ನೋಡ್ಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ? ಆಸೆ ಇದೆ, ಆದರೆ ನೀನು ತೋರಿಸ್ತೀಯ ಅನ್ನೋ ಗ್ಯಾರಂಟಿ ಇಲ್ಲ. ಸರ್, ಈ ವಿಶ್ವ ಒಂದು ಸಲ ಮಾತು ಕೊಟ್ಟರೆ ಅದನ್ನ ತಪ್ಪೋ ಮಾತೇ ಇಲ್ಲ. ನೋಡಿ, ಅವತ್ತು ನಾನು ಥಿಯೇಟ್ರ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ, ಕರ್ಕೊಂಡು ಬಂದಿದ್ದೆ. ಈಗಲೂ ಜಾನು ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಅಂತ ಹೇಳ್ತಿದ್ದೀನಿ. ತೋರಿಸ್ತೀನಿ ಸರ್.
ನನಗೆ ನಮ್ಮ ಸೂಪರ್ ಸ್ಟಾರ್ ಜಯಂತ್ ಮುಖ ಅಂದರೆ ತುಂಬ ಇಷ್ಟ ಸರ್, ಅದನ್ನ ನೋಡಬೇಕು. ಅದು ಬಿಟ್ಟು ನೀವು ಈ ಥರ ತಾತನ ಗೆಟಪ್ ಎಲ್ಲ ಹಾಕೊಂಡು ಬಂದರೆ ನನಗೆ ನೋಡೋಕೆ ಇಷ್ಟ ಇಲ್ಲ ಸರ್. ಬಿಡಿ ಸರ್, ನಾನೇ ತೋರಿಸ್ತೀನಿ. ನೋಡೋ ವಿಶ್ವ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಜೊತೆ ಈ ಥರ ಎಲ್ಲ ಕಾಮಿಡಿ ಮಾಡಬೇಡ ಅಂತ. ಸರ್, ನಾನು ತಮಾಷೆ ಮಾಡೋದಕ್ಕೆ ಕಾಮಿಡಿ ಪೀಸ್ ಅಲ್ಲ ಸರ್, ಹೀರೋ ಮೆಟೀರಿಯಲ್. ನಾನು ಸ್ವಲ್ಪ ಹೀರೋಯಿಸಮ್ ತೋರಿಸೋಣ ಅಂದರೆ ನೀವು ನನ್ನೇ ಕಾಮಿಡಿ ಪೀಸ್ ಮಾಡ್ತಿದ್ರಲ್ಲ ಸರ್. ಸರ್, ಯು ಹ್ಯಾವ್ ಅ ಲಾಸ್ಟ್ ಚಾನ್ಸ್. ಜಾನ್ವಿನ ನೋಡಬೇಕು, ಬೇಡ? ಫೈನ್, ನಾಳೆ ಬರ್ತೀನಿ. ಜಾನ್ವಿ ಎಲ್ಲಿದ್ದಾರೆ ಅಂತ ತೋರಿಸು. ಅವ್ರನ್ನ ಅಲ್ಲಿಂದ ಹೇಗೆ ಬಿಡಿಸ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಓಹೋ, ಸೂಪರ್ ಸರ್. ಸರಿ ಸರ್, ನಾಳೆ ಬನ್ನಿ, ಜಾನ್ವಿ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ಅದು ಹೇಗೆ ಕರ್ಕೊಂಡು ಹೋಗ್ತಿರೋ ನಾನು ನೋಡೇ ಬಿಡ್ತೀನಿ. ಓಕೆ ಸರ್, ಗುಡ್ ನೈಟ್. ಮಲ್ಕೊಳ್ಳಿ ಸರ್ ಆರಾಮಾಗಿ. ಜಾನು, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಜಾನು, ನಿನ್ನೆ ಕೇಳ್ತಿರೋದು, ಹೇಳು, ಏನಾಯ್ತು? ವಿಶ್ವ ಯಾಕೆ ಜಾನು ಜಾನು ಅಂತ ಅಷ್ಟು ಸಲ ಹೇಳ್ತಾ ಇದ್ದ? ಜಾನು ನಮ್ಮ ಲಕ್ಷ್ಮಿ ಮಗಳು. ವಿಶ್ವ ಅವಳನ್ನೇ ಪ್ರೀತಿ ಮಾಡ್ತಿದ್ದಿದ್ದು. ಅವಳು ಸತ್ತು ಹೋಗಿದ್ದಾಳೆ ಅಂತ ವಿಶ್ವನೇ ಹೇಳಿದ್ನಲ್ಲ. ಆದರೆ ಅವಳ ಹೆಸರು ಹಿಡಿದು ಮಾತಾಡ್ತಾ ಇದ್ನಲ್ಲ. ಹಾಗಾದರೆ ಜಾನು ಸತ್ತಿಲ್ವಾ? ಒಂದು ವೇಳೆ ಅವಳು ಬದುಕಿದ್ರೆ ಜಯಂತ್ ಅವರಾದರೂ ಹೇಳಬೇಕಿತ್ತಲ್ವಾ ನನ್ನ ಹೆಂಡತಿ ಬದುಕಿದ್ದಾಳೆ ಅಂತ. ಅವ್ರು ನೋಡಿದ್ರೆ ಯಾವಾಗಲೂ ಜಾನು ಇಲ್ಲ ಅನ್ನೋ ನೋವಲ್ಲೇ ಇರ್ತಾರೆ. ಇದೇನಾಗ್ತಾ ಇದೆ? ಇಲ್ಲ, ಇಲ್ಲೇನೂ ಇದೆ. ಅವಳು ನಿಜವಾಗ್ಲೂ ಇದ್ದಾಳಾ ಇಲ್ವಾ ಅನ್ನೋದೇ ಅನುಮಾನ ಬರ್ತಿದೆ. ಹಾಗಾದರೆ ಜಾನು ಬದುಕಿದ್ರೆ ಲಕ್ಷ್ಮಿಗಂತೂ ಗೊತ್ತೇ ಇರುತ್ತೆ. ನಾನು ಲಕ್ಷ್ಮಿನ ಭೇಟಿ ಮಾಡಿ ಈ ವಿಷಯ ತಿಳ್ಕೊಬೇಕು. ತನುಗೆ ಅವಳ ಬಗ್ಗೆ ಏನಾದರೂ ವಿಷಯ ಗೊತ್ತಿರ್ಬೋದು. ತನು, ಅಮ್ಮ ತನು. ಏನತ್ತೆ? ತನು, ನಿನಗೆ ಜಾನು ಬಗ್ಗೆ ಏನಾದರೂ ಗೊತ್ತಾ? ಜಾನು ಬಗ್ಗೆನಾ? ಇವಾಗ ಯಾಕತ್ತೆ ಅವಳ ಬಗ್ಗೆ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಕೂತಿದ್ನಲ್ಲ, ಆ ಯೋಚನೆ ಬಂತು, ಅದಕ್ಕೆ ಕೇಳಿದೆ. ಅತ್ತೆ, ಅವಳು ಯಾರು, ಅವಳ ಬಗ್ಗೆ ತಿಳ್ಕೊಬೇಕು ಅಂತಾನೆ ನಾನು ಅವತ್ತು ಕಾಲೇಜ್ ಹತ್ರ ಹೋಗಿದ್ದೆ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಅವ್ರ ಫೋಟೋನು ನೋಡ್ಕೊಂಡು ಬಂದೆ. ಆದರೆ ಅವಳು ಸತ್ತೋಗಿದ್ದಾಳಲ್ವಾ ಅತ್ತೆ? ಈಗ ಯಾಕೆ ಅವಳ ಬಗ್ಗೆ? ಏನಿಲ್ಲಮ್ಮ, ಹಾಗೆ ಸುಮ್ಮನೆ ಕೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಸರಿ ಅತ್ತೆ. ತನು, ಚಂದನ ಎಲ್ಲಿ ಹೋಗಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ? ಅತ್ತೆ, ಹೋದವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಈಗ ನಾನು ಖುಷಿಯಾಗಿದ್ದೀನಿ, ಅಷ್ಟೇ ಸಾಕು. ಲಕ್ಷ್ಮೀ ನಿವಾಸ